ಬಿಗ್ ಬಾಸ್ ಇನ್ನೇನು ಫಿನಾಲೆ ಹತ್ರ ಬರ್ತಾ ಇದೆ. ಈಗ ಗೆಲ್ಲೋದು ಯಾರು? ಈ 6 ಜನರಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ನೀವು ಸಂಗೀತ ಅವರ ಅಭಿಮಾನಿನ, ಪ್ರತಾಪ್ ಅವರ ಅಭಿಮಾನಿನ ಅಥವಾ ಕಾರ್ತಿಕ್ ಅವರ ಅಭಿಮಾನಿನ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲೋ ಒಂದು ಕಡೆ ಸಾಕಷ್ಟು ಈ 6 ಜನ ಫಿನಾಲೆಗೆ ಬಂದಿದ್ದಾರೆ. ಈ 6 ಜನರಲ್ಲಿ ಯಾರು ಗೆಲ್ಬೋದು ಅಂತ ನಿಮ್ಮ ಅನಿಸಿಕೆ. ನಾನು ನನ್ನ ಅನಿಸಿಕೆಯನ್ನು ಇಲ್ಲಿ ವ್ಯಕ್ತಪಡಿಸ್ತೀನಿ. ಅಂದರೆ ಇದು ನನ್ನ ಸ್ವಂತ ಅಭಿಪ್ರಾಯ. ನನ್ನ ಪ್ರಕಾರ ಎಲ್ಲೋ ಒಂದು ಕಡೆ ತುಕಾಲಿ ಸಂತೋಷ್ ಅವರು ಈ ಟಾಪ್ 5ಅಲ್ಲಿ ಇರೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸತ್ತೆ. ಅವರು ಎಲಿಮಿನೇಟ್ ಆಗೋ ಸಾಧ್ಯತೆಗಳು ಇದೆ. ಅವರನ್ನು ಬಿಟ್ಟು ಇನ್ನು 5 ಜನರಲ್ಲಿ ಯಾರು ಗೆಲ್ತಾರೆ? ಸಿಕ್ಕಾಪಟ್ಟೆ ಟಫ್ ಕಾಂಪಿಟೇಷನ್ ಇದೆ. ವಿನಯ್ ಅವರು ಅವರದ್ದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಕಾಂಟ್ರವರ್ಸಿಗಳನ್ನು ಮಾಡಿದ್ದಾರೆ. TRPಗೋಸ್ಕರ ಶ್ರಮ ವಹಿಸಿದ್ದಾರೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ಸಂಗೀತ ಅವರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಇದ್ದಾರೆ. ಅವರನ್ನು ಲೇಡಿ ವಿನ್ನರ್ ಅಂತ ಕರೀತಾರೆ. ಶ್ರುತಿ ಅವರು ಒಳಗಡೆ ಬಂದು ಹೋದ ನಂತರ ಆ ಬಿಗ್ ಬಾಸ್ ಮನೆಯ ವಾತಾವರಣ ಬದಲಾಯಿತು. ತುಂಬ ಜನ ಅಲ್ಲಿ ಸಂಗೀತ ಅವರು ವಿನ್ ಆಗಲಿ ಅಂತ ಹೇಳ್ತಾರೆ. ಆದರೆ ಸಂಗೀತ ಮತ್ತು ಶ್ರುತಿ ಇಬ್ಬರನ್ನ ಒಂದು ಕಡೆ ಇಟ್ಟು ನೋಡಿದ್ರೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಕಡೆ ಪ್ರತಾಪ್ ಅವರು ಮನೆ ಒಳಗೆ ಬರೋದಕ್ಕೆ ಮುಂಚೆ ಇದ್ದಂಥ ಸನ್ನಿವೇಶವೇ ಬೇರೆ. ಮನೆ ಒಳಗೆ ಬಂದ ನಂತರ ಪ್ರತಾಪ್ ಅವರ ಅದೃಷ್ಟವೇ ಕುಲಾಯಿಸ್ತು ಅಂತ ಹೇಳ್ಬೋದು. ಏನೇ ಕಾಂಟ್ರವರ್ಸಿಗಳು ಇದ್ದರೂ ಕೂಡ ಮನೆ ಒಳಗೆ ಜನ ಅವರನ್ನು ಇಷ್ಟಪಡದೇ ಇರ್ಬೋದು, ಮನೆ ಹೊರಗಡೆ ಒಂದಷ್ಟು ಕಾಂಟ್ರವರ್ಸಿಗಳು ನಡೆದಿರ್ಬೋದು. ಆದರೆ ಪ್ರತಾಪ್ ಅವರ ಜೀವನ ಶೈಲಿಯೇ ಬದಲಾಗಿದೆ ಅಂತ ಹೇಳ್ಬೋದು. ಅವರು 3 ವರ್ಷಗಳಿಂದ ತಂದೆ ತಾಯಿಯನ್ನು ನೋಡಿರಲಿಲ್ಲ. ತಂದೆ ತಾಯಿಗಳನ್ನು ನೋಡೋವಂಥ ಒಂದು ಭಾಗ್ಯ ಸಿಕ್ತು. ಕರ್ನಾಟಕದ ಬಹಳಷ್ಟು ಜನ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಇಶಾನಿ ಅವರ ಇನ್ಸಿಡೆಂಟನ್ನು ನೋಡಿದ್ರೆ ಅಲ್ಲಿ ಇಶಾನಿ ಅವರ ಇನ್ಸ್ಟಾಗ್ರಾಮಲ್ಲಿ 1,00,000 ಜನ ಕಮೆಂಟ್ ಮಾಡಿ ಇಶಾನಿ ಅವರನ್ನು ಬೈದಿದ್ದಾರೆ. ಅದರ ಬಿಸಿಯನ್ನು ನೋಡಿ ಸುದೀಪ್ ಅವರು ಕೂಡ ಅಲ್ಲಿ ಇಶಾನಿ ಅವರನ್ನು ತರಾಟೆಗೆ ತಗೊಂಡ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಮಟ್ಟಕ್ಕೆ ಪ್ರತಾಪ್ ಅವರ ಹವಾ ಹೊರಗಡೆ ಇದೆ. ಆದರೆ ಬಿಗ್ ಬಾಸನ್ನು ಗೆಲ್ಲೋದಕ್ಕೆ ಇಷ್ಟು ಸಾಕಾಗತ್ತಾ? ಬಿಗ್ ಬಾಸ್ ಗೆಲ್ತಾರ ಪ್ರತಾಪ್ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಕೆಲವೊಂದು ಸರ್ತಿ ಕಾಂಟ್ರವರ್ಸಿ ಇರೋದ್ರಿಂದ ಬಿಗ್ ಬಾಸ್ ತಂಡ ಏನು ಡಿಸೈಡ್ ಮಾಡುತ್ತೆ, ವೋಟಿಂಗ್ ಮೇಲೇ ಅಲ್ಲಿ ಗೆಲುವನ್ನು ಡಿಸೈಡ್ ಮಾಡ್ತಾರಾ ಅಥವಾ ಪ್ರತಾಪ್ ಅವರಿಗೆ ಗೆಲುವು ಸಿಕ್ಕತ್ತಾ ಅನ್ನೋದು ಒಂದಷ್ಟು ಜನರ ಪ್ರಶ್ನೆಯಾಗಿದೆ. ಆದರೆ ಬಹಳಷ್ಟು ಜನ ಅಭಿಮಾನಿಗಳು ಪ್ರತಾಪ್ ಅವರಿಗೆ ಇರೋದಂತೂ ನಿಜ. ಮತ್ತೊಂದು ಕಡೆ ನಾವು ಕಾರ್ತಿಕ್ ಅವರನ್ನು ನೋಡಿದ್ರೆ ಕಾರ್ತಿಕ್ ಅವರಿಗೂ ಕೂಡ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಅಂದರೆ ಕಾರ್ತಿಕ್ ಅವರಿಗೆ ಆ್ಯಕ್ಚುಲಿ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಜನ ಅಭಿಮಾನಿಗಳು ಇದ್ದಾರೆ ಅಂತ ಹೇಳ್ಬೋದು. ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಕಾರ್ತಿಕ್ ಅವರು ಒಂದು ಪಟ್ಟು ಮೇಲೆ ಇದ್ದಾರೆ. ಅಂದರೆ ನಾವು ಯೂಟ್ಯೂಬಲ್ಲಿ ಒಂದಷ್ಟು ಜನ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇರ್ತಾರೆ. ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇರ್ತಾರೆ. ಟ್ವಿಟ್ಟರಲ್ಲೂ ಒಂದಷ್ಟು ಜನ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಆದರೆ ಕಾರ್ತಿಕ್ ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಅಭಿಮಾನಿಗಳು ಜಾಸ್ತಿ ಇದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದರೆ ನನ್ನ ಚಾನಲ್ನಲ್ಲಿ ಸಾಕಷ್ಟು ಜನ ಕಾರ್ತಿಕ್ ಅವರನ್ನು ಇನ್ಸ್ಟಾಗ್ರಾಮಲ್ಲಿ ಸಪೋರ್ಟ್ ಮಾಡೋದನ್ನು ನಾನು ನೋಡಿದ್ದೀನಿ. ಹಾಗೆ ಮತ್ತೊಂದು ಕಡೆ ನಾವು ಹಳ್ಳಿಕಾರ್ ಸಂತೋಷ್ ಅವರು ನಿಜಕ್ಕೂ ಅಲ್ಲಿ ಸಾಕಷ್ಟು ಜನ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವ್ರಿಗೂ ಕೂಡ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಹಳ್ಳಿಕಾರ್ ಸಂತೋಷ್ ಅವರು ಟಾಪ್ 1 ಬರ್ತಾರಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಒಂದಷ್ಟು ಅಂದರೆ ನಾವು ಬೇರೆ ಕಂಟೆಸ್ಟೆಂಟ್ಗಳಿಗೆ ಪ್ರತಾಪ್, ಸಂಗೀತ ಮತ್ತು ವಿನಯ್, ಕಾರ್ತಿಕ್ ಈ 4 ಜನಕ್ಕೆ ಕಂಪೇರ್ ಮಾಡೋವಾಗ ಹಳ್ಳಿಕಾರ್ ಸಂತೋಷ್ ಅವರು ಸ್ವಲ್ಪ ಹಿಂದೆ ಉಳಿತಾರೆ ಅಂತ ಹೇಳ್ಬೋದು. ಯಾಕಂದರೆ ಅವರಿಗೆ ಬರೋ ಕಮೆಂಟ್ಗಳು ಎಲ್ಲೋ ಅಲ್ಲೊಂದು ಇಲ್ಲೊಂದು ಇರುತ್ತೆ. ಅಲ್ಲಿ ಹೇಳುವಾಗ ಸುದೀಪ್ ಅವರು ಕೂಡ ಒಂದ್ಸಲಿ ಹೇಳಿರ್ತಾರೆ ಅವರಿಗೆ 35 ಲಕ್ಷ ವೋಟ್ ಬಂತು ಅಂತ. ಆದರೆ ಮತ್ತೊಬ್ಬ ಕಂಟೆಸ್ಟೆಂಟ್ಗೆ 72 ಲಕ್ಷ ವೋಟ್ ಬಂದಿತ್ತು, ಅದು ನಿಮ್ದಲ್ಲ ಅನ್ನೋದನ್ನು ಸುದೀಪ್ ಅವರು ಹೇಳಿದ್ದಾರೆ. ಹಾಗೆ ನೋಡಿದ್ರೆ ಟಾಪ್ 3ನಲ್ಲಿ ಬರೋ ಸಾಧ್ಯತೆಗಳು ಇದೆ. ಆದರೆ ಹಳ್ಳಿಕಾರ್ ಸಂತೋಷ್ ಅವರು ಟ್ರೋಫಿ ಪಡಿತಾರಾ ಅಂತ ಕೇಳಿದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯಕ್ಕೆ ಇಲ್ಲ ಅಂತಲೇ ಅನಿಸುತ್ತೆ. ಆದರೆ ಹೇಳೋಕ್ಕಾಗಲ್ಲ, ಏನು ಬೇಕಾದರೂ ನಡೀಬೋದು. ಯಾಕೆಂದರೆ ನಮ್ಮ ಅಭಿಪ್ರಾಯವನ್ನು ಬಿಗ್ ಬಾಸ್ ಅವರ ಅಭಿಪ್ರಾಯ ಕೂಡ ಆಗಿರಬೇಕು ಅಂತ ಏನಿಲ್ಲ. ಇದು ಕೇವಲ ನನ್ನ ಸ್ವಂತ ಅಭಿಪ್ರಾಯ ಅಷ್ಟೇ.